ಈ ನ್ಯಾಷನಲ್ ಕಾಲೇಜ್ ಅಂತ ಹೇಳಿದಾಗ ಇದು ಆರಂಭ ಆಗಿದ್ದು ಯಾವಾಗ, ಜೊತೆಗೆ ಯಾವ ದೃಷ್ಟಿಕೋನವನ್ನ ಇಟ್ಕೊಂಡು ಉದ್ದೇಶದಿಂದ ಆರಂಭ ಆಯಿತು ಅಂತ ಹೇಳೋದು? ನಮ್ಮಲ್ಲಿ ಬರ್ತಕ್ಕಂಥ ಅನೇಕ ಹೈಸ್ಕೂಲ್ ವಿದ್ಯಾರ್ಥಿಗಳೇ ಆಗಲಿ, ಕಾಲೇಜ್ ವಿದ್ಯಾರ್ಥಿಗಳೇ ಆಗಲಿ, ಸ್ವಲ್ಪ 50%ಗೂ ಜಾಸ್ತಿ ಕನ್ಸೆಷನ್ನಲ್ಲಿ ನಾವು ಇವತ್ತಿನ ದಿವಸ ಕೊಟ್ಟು ಸಂಸ್ಥೆನ ನಡೆಸ್ತಾ ಇದ್ದೀವಿ. ನಾವು ಇಷ್ಟು ಕನ್ಸೆಷನ್ನಾಗಿ ಅವ್ರಿಗೆ ಮಾಡಿದರೂ ಕೂಡ ನಮಗೆ ನಷ್ಟ ಆಗ್ತಾಯಿಲ್ಲ. ಅವತ್ತಿನ ಪರಿಸ್ಥಿತಿಗೆ ನಮಗೆ ಸರಿತೂಗುವಂಥ ಒಂದು ವ್ಯವಸ್ಥೆ ಇದೆ. ಬೇಕಾದಷ್ಟು ಪ್ರಗತಿ ಮಾಡಿದ್ದೀವಿ ಅಂತಕ್ಕಂಥದ್ದಾಗಿ ನನ್ನ ಭಾವನೆ. ಮೊಟ್ಟ ಮೊದಲನೇದಾಗಿ ಇಂಜಿನಿಯರಿಂಗ್ ಕಾಲೇಜ್ ಆಫ್ ನ್ಯಾಷನಲ್ ಕಾಲೇಜ್ ಅಂತಕ್ಕಂಥದ್ದನ್ನು ಜಯನಗರದಲ್ಲಿ ಶುರು ಮಾಡಿದ್ದೀವಿ. ಇವತ್ತಿನ ದಿವಸಕ್ಕೆ ಅದು 2ನೇ ವರ್ಷದಲ್ಲಿ ಕಾಲಿಟ್ಟು ಮುಂದಿನ ಹೆಜ್ಜೆನ ಇಡೋದಕ್ಕೆ ನೋಡ್ತಾ ಇದೆ. ಅದು ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಆಫ್ ಕರ್ನಾಟಕದ ಸೆಕ್ರೆಟರಿ ಆಗಿರುವಂತಹ ವಿ ವೆಂಕಟ್ ಶಿವರೆಡ್ಡಿ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಸೊ ಬನ್ನಿ ಅವ್ರನ್ನ ನಾನು ಮಾತನಾಡಿಸ್ತೀನಿ. ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಓಕೆ ಸರ್, ಇನ್ನು ಒಂದು ಒಳ್ಳೆಯ ಉದ್ದೇಶದಿಂದಾಗಿ ನಿಮ್ಮ ಸಂಸ್ಥೆಯನ್ನು ನೀವು ಆರಂಭ ಮಾಡ್ತೀರಾ. ನಂತರದಲ್ಲಿ ಕಷ್ಟ ಅಂತ ಬಂದಾಗ ನಿಮಗೆ ನೆರವನ್ನು ನೀಡಿದವರು ಯಾರು? ಈ ಸಂದರ್ಭದಲ್ಲಿ ಅವರನ್ನ ನೆನಪಿಸಿಕೊಳ್ಳೋದಾದ್ರೆ ಈಗ ತಮಗೆ ಗೊತ್ತಿದ್ದಂಗೆ 1917ರಲ್ಲಿ ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಸ್ಟಾರ್ಟ್ ಆಯಿತು ಅನ್ನಿ ಬೆಸೆಂಟ್ ಅವರಿಂದ. ಆವಾಗ ಒಂದು ಕಷ್ಟದಲ್ಲಿತ್ತು. ಆ ಟೈಮಲ್ಲಿ ಈ ಒಂದು ಸಂಸ್ಥೆಯನ್ನು ನೆರವಿಗೆ ಬಂದವರು ಗರುಡಾಚಾರ್ ಅಂತ ಒಬ್ಬರು, ಹಾಗೆ ರಾಮಚಂದ್ರರಾವ್ ಸಿಂಧ್ಯಾ ಅಂತ ಒಬ್ಬರು, ಹಾಗೆ ಎಸ್ ಕೆ ನರಸಿಂಹಮೂರ್ತಿ ಅಂತವರು. ಈ 3 ಜನ ಅವರ ಒಂದು ಫೈನಾನ್ಸ್ ಮಾಡಿ ಈ ಸಂಸ್ಥೆಯನ್ನು ಹುಟ್ಟಾಕಿದರು. ಅವರ ಓಪನ್ ಮಾಡಿದ್ರು ಕೂಡ ಅನ್ನಿ ಬೆಸೆಂಟ್ ಅವರು ಈ ಒಂದು ನಮ್ಮ ಕ್ಯಾಂಪಸ್ ಏನಿದೆ ಈಗ ಇಲ್ಲಿ ಬಸವನಗುಡಿ ನ್ಯಾಷನಲ್ ಕಾಲೇಜು, ನ್ಯಾಷನಲ್ ಹೈಸ್ಕೂಲ್ ಎಲ್ಲ ಇದೆಯಲ್ಲ, ಈ ಕ್ಯಾಂಪಸ್ಸಲ್ಲಿ ಆವಾಗ ಸ್ಟಾರ್ಟ್ ಆಯಿತು.